ಕಾಳಸಂತೆಯಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಮಾರಾಟ ಮಾಡಿ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೇಡಿಕೆಗೆ ಅನುಸಾರವಾಗಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ದಾಸ್ತಾನು ಇದ್ದು ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು. ಜಿಲ್ಲೆಯಲ್ಲಿ ಡಿಎಪಿ ಗೊಬ್ಬರವೂ ಸಾಕಷ್ಟು ಪ್ರಮಾಣದಲ್ಲಿದೆ ಎಂದ ಅವರು, ರೈತರು ಒಂದೇ ರೀತಿಯ ಗೊಬ್ಬರವನ್ನು ಪ್ರತಿ ವರ್ಷ ಬಳಸುವುದರಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ಇಳುವರಿ ಕುಂಠಿತವಾಗಲಿದೆ ಎಂದರು. ಅಷ್ಟೇ ಅಲ್ಲದೆ ರೈತರು ಗಂಧಕಯುಕ್ತ ಗೊಬ್ಬರ ಬಳಸಿ ಹೆಚ್ಚು ಇಳುವರಿ ಪಡೆಯಬೇಕೆಂದು ಸಲಹೆ ನೀಡಿದರು. ಅಷ್ಟೇ ಅಲ್ಲದೆ ರೈತರು ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನು ಮಾತ್ರ ಖರೀದಿಸಬೇಕು ಮತ್ತು ಅವುಗಳ ರಸೀದಿಯನ್ನು ಕೊಯ್ಲಿನವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕೆಂದು ಮನವಿ ಮಾಡಿದರು. ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಗೊಬ್ಬರ ಮತ್ತು ಬೀಜ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಗೊಬ್ಬರಕ್ಕೆ ದಾಸ್ತಾನು ನಮಗಿದೆ. ಕೆಲವು ಪತ್ರಿಕೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಗೊಬ್ಬರದ ಶಾರ್ಟೇಜ್ ಇರಬಹುದು ಅಂತ ಹೇಳಿ ಬಂದಿತ್ತು. ಆದರೆ ನಮ್ಮ ಜಿಲ್ಲೆಗೆ ನಮಗೆ ಬೇಕಾದಷ್ಟು ನಮಗೆ ಬೇಡಿಕೆ ಕಳೆದ ವರ್ಷ ಏನು ಬೇಡಿಕೆ ಇತ್ತು ಅದರಷ್ಟು ಬೇಡಿಕೆ ನಮಗೆ ಇದೆ. ಆದರೆ ನಾನು ಒಂದು ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು, ಯಾವಾಗಲೂ ತಾವು DAP ಗೊಬ್ಬರವನ್ನು ಬಳಸೋದು ಬದಲು ತಾವು ಮಿಕ್ಸ್ಡ್ ಏನು ಹೇಳ್ತೀವಿ 16-ಆಲ್ 17-ಆಲ್ 16-20 ಗೊಬ್ಬರವನ್ನು ಗಂಧಕಯುಕ್ತ ಗೊಬ್ಬರವನ್ನು ನೀವು ಬಳಸಿದ್ದೇ ಆದರೆ ಇನ್ನೂ ಇಳುವರಿ ಜಾಸ್ತಿ ಬರ್ತದೆ. ಸೊ ಹಾಗಾಗಿ ರೈತರು ಯಾರು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಒಂದು ನಾನು ತಮ್ಮ ಮುಖಾಂತರ ನಾನು ನಮ್ಮ ರೈತ ಬಾಂಧವರಿಗೆ ಮತ್ತು ಮಧ್ಯವರ್ತಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಇನ್ನೊಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇನ್ನೊಂದು ಸೂಚನೆ ಕೊಡೋರಿದ್ದೀವಿ. ಕಾಳಸಂತೆಯಲ್ಲಿ ಏನಾದರೂ ಮಾರಾಟವಾದರೆ ಅಥವಾ ಅವರ ನೆಂಟರಿಷ್ಟರಲ್ಲಿ ಸಂಬಂಧಿಕರ ಹೆಸರಲ್ಲಿ ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೊರಗಡೆ ಜಿಲ್ಲೆಯವರು ಏನಾದರೂ ಗೊಬ್ಬರಗಳನ್ನು ತೆಗೆದುಕೊಂಡಿದ್ದಾಗಿ ನಮ್ಮಲ್ಲಿ ಏನಾದರೂ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದೇ ಆದರೆ ಯಾವುದೇ ಮುಲಾಜಿಲ್ಲದೆ ನಾವು ನಿರ್ದಾಕ್ಷಿಣ್ಯವಾದಂಥ ಕಠಿಣ ಕ್ರಮ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಠಿಣ ಕ್ರಮವನ್ನು ಈ ಸಾರಿ ಅಂತೂ ತೆಗೆದುಕೊಳ್ತೇವೆ. ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಬಿತ್ತನೆ ಬೀಜಗಳನ್ನು ದಯಮಾಡಿ ಎಲ್ಲರೂ ಕೂಡ ರೈತರು ಬ್ರ್ಯಾಂಡೆಡ್ ಅಥವಾ ಏನು ಹೇಳ್ತೀವಿ ನಾವು ಸರ್ಟಿಫೈಡ್ ಇರ್ತಕ್ಕಂಥ ಬಿತ್ತನೆ ಬೀಜಗಳನ್ನೇ ಖರೀದಿ ಮಾಡಬೇಕು. ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಏನಿದೆ ಅಲ್ಲೇ ನೀವು ಖರೀದಿ ಮಾಡಿ ಬಳಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಮತ್ತು ಆ ಬಿಲ್ಗಳನ್ನು ನೀವು ದಯಮಾಡಿ ಕೊನೆವರೆಗೂ ನಿಮ್ಮದು ಕ್ರಾಪು ಕೊಯ್ಲು ಮಾಡೋವರೆಗೂ ತಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ಸಲಹೆ ಕೂಡ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮಳೆಗಾಲಕ್ಕೆ ನಾವು ಸಂಪೂರ್ಣ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ.